ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನು ನಾಳೆ ಅಂದರೆ ಜೂನ್ 18ನೇ ತಾರೀಕು ಗುರುವಾರ ಗುರುಪುಷ್ಯಾಮೃತ ಯೋಗದ ಬಗ್ಗೆ ಪೂರ್ಣ ವಿವರವಾಗಿ ಹೇಳ್ತಾ ಇದ್ದೇನೆ. 18 ಜೂನ್ 2026 ಗುರುವಾರದಂದು ಅತ್ಯಂತ ಪವಿತ್ರವಾದ ಮತ್ತು ಅಪರೂಪದ ಗುರುಪುಷ್ಯ ಅಮೃತ ಯೋಗ. ಗುರುಪುಷ್ಯ ನಕ್ಷತ್ರ ಸಂಯೋಗ ನಿರ್ಮಾಣವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಲ್ಲೇ ಪುಷ್ಯ ನಕ್ಷತ್ರವನ್ನು ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ದೇವಗುರು ಬೃಹಸ್ಪತಿಯ ದಿನವಾದ ಗುರುವಾರದಂದು ಪುಷ್ಯ ನಕ್ಷತ್ರವು ಬಂದಿದೆ. ಅದನ್ನು ಅತ್ಯಂತ ಶುಭದಾಯಕ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಈ ದಿನದ ಮಹತ್ವ ಮತ್ತು ಸಮಯ, ಆಚರಿಸಬೇಕಾದ ಕ್ರಮಗಳು, ಮಾಡಬೇಕಾದವು ಮತ್ತು ವರ್ಜಿಸಬೇಕಾದವು ಸಂಗತಿಗಳು, ಮಾಡಬಾರದು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ಶುಭ ಮುಹೂರ್ತದ ಸಮಯ ದಿನಾಂಕ 18 ಜೂನ್ 2026 ಗುರುವಾರ. ಪುಷ್ಯ ನಕ್ಷತ್ರ ಮುಹೂರ್ತ ಸಮಯ ಮುಹೂರ್ತ ಸಮಯ ಜೂನ್ 18ರ ಬೆಳಗ್ಗೆ 5:23ರಿಂದ ಬೆಳಗ್ಗೆ 11:32ರವರೆಗೆ ಮಾತ್ರ. ಮುಂಜಾನೆಯ ಈ ಸಮಯವು ಯಾವುದೇ ಹೊಸ ಕೆಲಸ ಅಥವಾ ಖರೀದಿಗೆ ಅತ್ಯಂತ ಪ್ರಶಸ್ತವಾಗಿದೆ. ಗಮನಿಸಬೇಕಾದದ್ದು, ಜೂನ್ 18ರಂದು ರಾತ್ರಿ 9:32ಕ್ಕೆ ಗುರು ಗ್ರಹವು ಪುಷ್ಯ ನಕ್ಷತ್ರಕ್ಕೆ ಅಧಿಕೃತವಾಗಿ ಗೋಚಾರ ಪ್ರವೇಶ ಮಾಡಲಿದ್ದು, ಅಲ್ಲಿಂದ ಆಗಸ್ಟ್ 19ರವರೆಗೆ ಗುರುಪುಷ್ಯ ಸಂಚಾರದ ಪ್ರಭಾವ ಇದು ಏಕೈಕ ಮುಖ್ಯ ಮತ್ತು ಮಹತ್ವ. ಅಪಾರ ಸಮೃದ್ಧಿ. ಗುರುವು ಜ್ಞಾನ ಮತ್ತು ಧನವನ್ನು ಪ್ರತಿನಿಧಿಸಿದರೆ, ಪುಷ್ಯ ನಕ್ಷತ್ರವು ಪೋಷಣೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಈ ಸಮಯದಲ್ಲಿ ಮಾಡುವ ಕೆಲಸಗಳು ದೀರ್ಘಾವಧಿಯ ಯಶಸ್ಸನ್ನು ನೀಡುತ್ತದೆ. ಲಕ್ಷ್ಮೀ ದೇವಿಯ ಜನ್ಮ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲೇ. ಲಕ್ಷ್ಮೀ ದೇವಿಯು ಜನಿಸಿದರೆಂಬ ನಂಬಿಕೆ ಇರುವುದರಿಂದ ಆರ್ಥಿಕ ಉನ್ನತಿಗೆ ಇದು ಸುವರ್ಣಾವಕಾಶ. ಋಣಮುಕ್ತಿ. ಈ ದಿನ ಮಾಡುವ ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಪೂಜೆಗಳು ಸಾಲದ ಬಾಧೆಯಿಂದ ಮುಕ್ತಿ ನೀಡುವ ಸಹಕಾರಿಯಾಗುತ್ತದೆ. ಏನು ಮಾಡಬೇಕು? ಶುಭಾಚರಣೆಗಳು. ಮೊದಲನೆಯದಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿ. ಈ ಯೋಗದಲ್ಲಿ ಚಿನ್ನ ಮತ್ತು ಬೆಳ್ಳಿ ಅಥವಾ ಹೊಸ ಆಸ್ತಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ಸದಾ ನೆಲೆಸಿರುತ್ತದೆ. ಎರಡನೆಯದು ಹೊಸ ಹೂಡಿಕೆ ಹಾಗೂ ಉದ್ಯೋಗ ಆರಂಭ, ಷೇರು ಮಾರುಕಟ್ಟೆ, ಸ್ಥಿರ ಠೇವಣಿ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ದಿನ. ಹಳದಿ ವಸ್ತುವಿನ ದಾನ. ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಹಳದಿ ಧಾನ್ಯ, ಕಡಲೆಬೇಳೆ, ಹಳದಿ ಬಟ್ಟೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ವಿಶೇಷ ಪೂಜೆ. ಮನೆ ದೇವರ ಕೋಣೆಯಲ್ಲಿ ಲಕ್ಷ್ಮೀದೇವಿ ಮತ್ತು ವಿಷ್ಣುವನ್ನು ಆರಾಧಿಸಿ. ವಿಷ್ಣು ಸಹಸ್ರನಾಮ ಅಥವಾ ಗುರು ಮಂತ್ರಗಳನ್ನು ಜಪಿಸಿ.
ಕೇಸರಿ ಮತ್ತು ಹಳದಿ ತಿಲಕ. ಸ್ನಾನದ ನಂತರ ಹಣೆಗೆ ಹಳದಿ ಮತ್ತು ಕೇಸರಿ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಜಾತಕದಲ್ಲಿ ಗುರುಬಲ ಹೆಚ್ಚುತ್ತದೆ. ಪೋಷಕರು ಮತ್ತು ಗುರುಗಳು ಆಶೀರ್ವಾದ. ನಿಮ್ಮ ತಂದೆ ಅಥವಾ ತಾಯಿ, ಗುರುಗಳು ಅಥವಾ ಹಿರಿಯರು ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಇಷ್ಟು ನಾವೇನು ಮಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳಿದ್ದೇನೆ. ಈಗ ಏನು ಮಾಡಬಾರದು? ಈ ದಿನದಂದು ಮದುವೆ, ವಿವಾಹ ಕಾರ್ಯ. ಪುಷ್ಯ ನಕ್ಷತ್ರವು ಅತ್ಯಂತ ಶುಭವಾಗಿದ್ದರೂ ಶಿವನ ಶಾಪದ ಹಿನ್ನೆಲೆಯಲ್ಲಿ ಈ ನಕ್ಷತ್ರವಿರುವ ದಿನದಂದು ವಿವಾಹ ಅಥವಾ ಮಾಂಗಲ್ಯ ಧಾರಣೆ ಕಾರ್ಯಕ್ರಮಗಳನ್ನು ಮಾಡಬಾರದು. ಎರಡನೇದು, ಹಿರಿಯರ ನಿಂದನೆ. ಈ ದಿನ ಯಾವುದೇ ಕಾರಣಕ್ಕೂ ನಿಮ್ಮ ಗುರುಗಳನ್ನು, ತಂದೆಯನ್ನು ಅಥವಾ ಮನೆ ಹಿರಿಯರನ್ನು ಗೌರವ ಕಡಿಮೆಯಾಗುವಂತೆ ನಡೆದುಕೊಳ್ಳಬಾರದು. ತಾಮಸಿಕ ಆಹಾರ ವರ್ಜಿಸಿ. ಈ ಪವಿತ್ರ ದಿನದಂದು ಮದ್ಯಪಾನ, ಮಾಂಸಾಹಾರ ಅಥವಾ ಈರುಳ್ಳಿ, ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ಸೇವಿಸದೆ ಸಾತ್ವಿಕವಾಗಿರಿ. ಸಾಲ ನೀಡುವುದು. ಈ ಶುಭ ಮುಹೂರ್ತದಲ್ಲಿ ಯಾರಿಗಾದರೂ ಸಾಲವಾಗಿ ಹಣವನ್ನು ಕೊಡುವುದನ್ನು ತಪ್ಪಿಸಿ. ಇದು ನಿಮ್ಮ ಮನೆಯ ಲಕ್ಷ್ಮಿಯನ್ನು ಹೊರಗೆ ಕಳುಹಿಸಿದಂತೆ ಎನ್ನಲಾಗುತ್ತದೆ. ಐದನೇದು, ಅಹಂಕಾರ ಮತ್ತು ಜಗಳ. ಯಾರಿಗೂ ದ್ರೋಹ ಬಗೆಯಬೇಡಿ. ಮನೆಯಲ್ಲಿ ಕ್ಲೇಶ ಅಥವಾ ಜಗಳದ ವಾತಾವರಣ ನಿರ್ಮಿಸಬೇಡಿ. ಈ ಅಪರೂಪದ ಗುರುಪುಷ್ಯ ಅಮೃತ ಯೋಗದ ಮುಂಜಾನೆಯ ಸಮಯವನ್ನು ಭಕ್ತಿ ಮತ್ತು ಸತ್ಕರ್ಮಗಳ ಮೂಲಕ ಸದುಪಯೋಗಪಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಧನ್ಯವಾದಗಳು.